ಪಾಠ 8 ಎಮ್ಮ ಮನೆಯಂಗಳದಿ ಅಂದರೆ ನಮ್ಮ ಮನೆಯ ಅಂಗಳ, ಮನೆಯ ಮುಂದಿನ ಭಾಗ, ಮುಂದಿನ ಸ್ಥಳ. ಇಲ್ಲಿ ಲೇಖಕರು ತಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಂಡು ಮನೆಯ ಮುಂದಿನ ಅಂಗಳ ಎಲ್ಲದಕ್ಕೂ ಕೂಡ ಉಪಯೋಗ ಆಗುತ್ತೆ, ಅದನ್ನು ಮೆಲುಕು ಹಾಕ್ತಾ ಇದ್ದಾರೆ. ಹೌದಾ? ಇವತ್ತಿನ ಕ್ಲಾಸಲ್ಲಿ ನಾವು ಎಮ್ಮ ಮನೆಯಂಗಳದಿ ಪಾಠವನ್ನು ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚೆ ಕೃತಿಕಾರರ ಪರಿಚಯ. ಶ್ರೀನಿಧಿ DS. ಕೃತಿಕಾರರು ಯಾರು? ಶ್ರೀನಿಧಿ DS. ಶ್ರೀನಿಧಿ DS ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಗೋಳಿಯಲ್ಲಿ 1983ರಲ್ಲಿ ಜನಿಸಿದರು. ವೃತ್ತಿಯಿಂದ ಚಲನಚಿತ್ರ ಧಾರಾವಾಹಿ ಬರಹಗಾರರು. ನೋಡಿ, ಇವರು ಚಲನಚಿತ್ರ ಧಾರಾವಾಹಿಯ ಬರಹಗಾರರಾಗಿದ್ದಾರೆ. ಹೌದಾ? ಧಾರಾವಾಹಿಯ ಕಥೆಗಳನ್ನು, ಚಲನಚಿತ್ರದ ಕಥೆಗಳನ್ನು ರಚನೆ ಮಾಡಿದ್ದಾರೆ. ಹೂವು ಹೆಕ್ಕುವ ಸಮಯ ಇವರ ಕವನ ಸಂಕಲನ. ತೂಗು ಮಂಚದಲ್ಲಿ ಕೂತು ಇದು ಲಲಿತ ಪ್ರಬಂಧಗಳ ಸಂಕಲನ. ಅಂಕಣಕಾರರು, ಲೇಖಕರಾಗಿಯೂ ಪ್ರಸಿದ್ಧರಾಗಿರುವ ಇವರು ನಾಡಿನ ಪ್ರಸಿದ್ಧ TV ವಾಹಿನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ನೋಡಿ, ಚಲನಚಿತ್ರ, ಧಾರಾವಾಹಿ, ಹೀಗೆ TV ವಾಹಿನಿಗಳಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಈ ಲಲಿತ ಪ್ರಬಂಧವನ್ನು ಇವರ ತೂಗು ಮಂಚದಲ್ಲಿ ಕೂತು ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ತೂಗು ಮಂಚದಲ್ಲಿ ಕೂತು ಎನ್ನುವಂತಹ ಸಂಕಲನದಿಂದ ಆಯ್ಕೆ ಮಾಡಿಕೊಂಡು ಈ ಲಲಿತ ಪ್ರಬಂಧ, ನೋಡಿ ಈಗ ನಿಮಗೆ ಕೊಟ್ಟಿರೋದು ಯಾವುದು? ಲಲಿತ ಪ್ರಬಂಧ. ಇದನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಸಿಲೆಬಸ್ಸಿಗೆ ಕೊಡಲಾಗಿದೆ. ಮೊದಲಿಗೆ ಪ್ರಬಂಧದ ಆಶಯ. ಲೇಖಕರು ಇಲ್ಲಿ ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಳ್ತಾ ಇದ್ದಾರೆ. ನೆನಪಿಸಿಕೊಂಡು ಅಂಗಳ, ಮನೆಯ ಮುಂದಿನ ಭಾಗದ ಹಲವು ಆಯಾಮಗಳನ್ನು ತೆರೆದಿಟ್ಟಿದ್ದಾರೆ. ಮನೆಯ ಮುಂದೆ ಏನೆಲ್ಲ, ಆ ಅಂಗಳದಲ್ಲಿ ಏನೆಲ್ಲ ಮಾಡ್ತಾ ಇದ್ದೀವಿ, ಅಂಗಳ ಎಂಬುದು ಎಷ್ಟು ಮುಖ್ಯ, ಆ ಮನೆಯ ಮುಂದಿನ ಭಾಗ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಹಳ್ಳಿಗಳಲ್ಲಿ ಪ್ರತಿ ಮನೆ ಮುಂದೆನೂ ಕೂಡ ಅಂಗಳ ಇರುತ್ತೆ. ದೊಡ್ಡ ಮನೆ ಇದ್ದರೆ, ಪ್ಲೇಸ್ ಜಾಸ್ತಿ ಇತ್ತಂದರೆ ದೊಡ್ಡ ಅಂಗಳ ಇರುತ್ತೆ. ಸಣ್ಣದಾಯಿತು ಇದ್ರೂ ಮನೆ ಸಣ್ಣದಿದ್ದರೆ ಅಲ್ಲಿ ಸಣ್ಣ ಅಂಗಳ ಇರುತ್ತೆ. ಇಲ್ಲಿ ಅಂಗಳ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ಆದವ್ರವರೆಗೆ, ಮನೆಯವರಿಂದ ಹಿಡಿದು ಗದ್ದೆ ಕೆಲಸ ಮಾಡಲು ಬಂದ ಹೆಂಗಸರವರೆಗೆ, ಮದುವೆಯಿಂದ ಹಿಡಿದು ಮರಣದ ಸೂತಕದವರೆಗೆ ಅಂಗಳ ಹಲವು ಪಾತ್ರಗಳನ್ನು ಅಭಿನಯಿಸುತ್ತೆ. ಅಂಗಳದಲ್ಲಿ ಎಲ್ಲ ಕಾರ್ಯಗಳು, ಒಳ್ಳೆಯದು ಕೆಟ್ಟದ್ದು, ಖುಷಿ ದುಃಖ ಎಲ್ಲವುಗಳು ಅಂಗಳದಲ್ಲಿ ನಡೀತಾವು. ಅಂಗಳಕ್ಕೆ ಸಂಬಂಧಿಸಿದಂತೆ ಹಲವು ಸಂಗತಿಗಳನ್ನು ತಿಳಿಸುತ್ತಲೇ ಬರಹ ಭೂತಕಾಲದಿಂದ ವರ್ತಮಾನಕ್ಕೆ ಬಂದು ನಿಲ್ಲುತ್ತದೆ. ನೋಡಿ, ತಮ್ಮ ಬಾಲ್ಯವನ್ನು ನೆನೆಯುತ್ತಾ ಅಂಗಳದ ಬಗ್ಗೆ ಹೇಳ್ತಾ ಹಿಂದಿಲ್ದು ಅಂದರೆ ಭೂತಕಾಲದ್ದು ಹೇಳ್ತಾ ಮತ್ತು ಇವತ್ತಿನ ಕಾಲಕ್ಕೆ, ಇವತ್ತು ಹೇಗಿದೆ, ಅಂಗಳ ಇದೆನಾ, ಇವತ್ತು ಯಾವ ರೀತಿಯಾಗಿ ಬದಲಾವಣೆ ಉಂಟಾಗಿದೆ ಅನ್ನೋದನ್ನು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಹಿಂದಿನ ಕಾಲದ ಅಂಗಳದ ವೈಭವವನ್ನು ನೆನೆಯುವ ಲೇಖಕರು ಈಗಿನ ಅಂಗಳದ ಹೊಸ ರೂಪವನ್ನು ಯಾವುದೇ ವಿಷಾದವಿಲ್ಲದೆ ಸ್ವೀಕರಿಸುವ ಮೂಲಕ ತಮ್ಮ ಬರಹವನ್ನು ಮುಗಿಸುತ್ತಾರೆ. ಮೊದಲು ಪ್ರಾರಂಭದಲ್ಲೇ ಅಂಗಳ ಹಿಂದೆ ಹೇಗಿತ್ತು, ತಮ್ಮ ಬಾಲ್ಯ ಹೇಗಿತ್ತು, ಏನೆಲ್ಲ ಕೆಲಸ ಕಾರ್ಯಗಳು ಆ ಅಂಗಳದಲ್ಲಿ ನಡೀತಾ ಇದ್ದವು, ಇಂದಿನ ಅಂಗಳ ಹೇಗಿದೆ, ವ್ಯತ್ಯಾಸ ಏನು, ಅಲ್ಲಿ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗ್ತಾ ಇದೆ ಅನ್ನೋದನ್ನು ಅದನ್ನು ಎಲ್ಲರೂ ಕೂಡ ಸ್ವೀಕರಿಸಬೇಕು ಅಂತ ಹೇಳಿ ಕೊನೆಯದಾಗಿ ತಮ್ಮ ಬರಹವನ್ನು ಇಲ್ಲಿ ಲೇಖಕರು ಮುಗಿಸ್ತಾ ಇದ್ದಾರೆ. ಓಕೆ, ಅರ್ಥ ಆಯ್ತಲ್ಲ ವಸ್ತು ವಿಷಯದ ಕುರಿತಾಗಿ. ನೆಕ್ಸ್ಟು, ಇದು ಒಂದು ಲಲಿತ ಪ್ರಬಂಧ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು ಪ್ರಕಾರ ಯಾವುದು? ಲಲಿತ ಪ್ರಬಂಧ. ಅಂದರೆ ಏನು? ಸಾಹಿತ್ಯದಲ್ಲಿ ಲಲಿತ ಪ್ರಬಂಧವೆಂಬುದು ಇದು ಒಂದು ಪ್ರಕಾರ. ಯಾವುದಾದರೂ ಒಂದು ವಿಷಯವನ್ನು ಆರಿಸಿಕೊಂಡು ಪ್ರಬಂಧಕಾರ ಅದನ್ನು ಬೆಳೆಸುತ್ತಾ ಹೋಗುತ್ತಾನೆ. ಒಂದು ವಿಷಯವನ್ನು ತೆಗೆದುಕೊಂಡು ಅದರ ಬಗ್ಗೆ ಡೀಪಾಗಿ ವಿವರಣೆ ಮಾಡ್ತಾ ಹೋಗ್ತಾನೆ. ಒಂದೇ ವಿಷಯದ ಹಲವು ಮಗ್ಗುಲುಗಳನ್ನು ನೋಡುತ್ತಾ, ವಿಮರ್ಶಿಸುತ್ತಾ, ಓದುಗನಿಗೆ ತೋರಿಸುತ್ತಾ ಮುಂದುವರಿಯುತ್ತಾನೆ. ಅಂದರೆ ಒಂದು ವಿಷಯದ ಕುರಿತಾಗಿಯೇ ಅದರ ಬಗ್ಗೆ ವಿವರಣೆ ಮಾಡ್ತಾ, ವಿಮರ್ಶೆ ಮಾಡ್ತಾ, ಅಲ್ಲಿ ಓದುಗರಿಗೆ ಅದರ ಬಗ್ಗೆ ವಿವರಿಸ್ತಾ ಹೋಗ್ತಾನೆ. ಲಲಿತ ಪ್ರಬಂಧವು ಗದ್ಯವಾಗಿದ್ದರೂ ಪದ್ಯದ ಕಾವ್ಯ ಗಂಧಿ ಗುಣವನ್ನು ಪಡೆದಿರುತ್ತದೆ. ಇಲ್ಲಿ ಇದು ಗದ್ಯ ಆದ್ರೂ ಕೂಡ, ವಿವರಣೆಯಿಂದ ಕೂಡಿದ್ರೂ ಕೂಡ ಇದು ಒಂದು ಪದ್ಯದ ಸೊಗಡನ್ನು ಇದು ಹೊಂದಿರುತ್ತದೆ. ಪದ್ಯದ ರೀತಿಯಲ್ಲಿ ಇದು ಇರುತ್ತೆ.
ಅಂದರೆ ಪದ್ಯದ ಗುಣವನ್ನು ಹೊಂದಿರುತ್ತೆ. ಒಂದು ಒಳ್ಳೆಯ ಲಲಿತ ಪ್ರಬಂಧವನ್ನು ಓದಿದಾಗ ಒಳ್ಳೆಯ ಕಾವ್ಯವನ್ನು ಓದಿದ ಅನುಭವವೇ ಆಗುತ್ತದೆ. ಅಂದರೆ ಒಂದು ಒಳ್ಳೆಯ ಲಲಿತ ಪ್ರಬಂಧವನ್ನು ಓದಿದರೆ ಒಂದು ಕಾವ್ಯವನ್ನು ಓದಿದಷ್ಟೇ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಕಾವ್ಯಗಂಧಿ ಗುಣವನ್ನು ಪಡೆದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓದುಗನಿಗೆ ಹಿತವಾದ ಅನುಭವವನ್ನು ಕೊಡುವುದು, ಅವನ ಭಾವಕೋಶವನ್ನು ವಿಸ್ತರಿಸುವುದು, ಮನಸ್ಸಿಗೆ ಉಲ್ಲಾಸ ಸಂತೋಷಗಳನ್ನು ಕೊಡುವುದು ಲಲಿತ ಪ್ರಬಂಧದ ಆಶಯ. ಓದುಗರಿಗೆ ಬೇಜಾರು ಬರಲ್ಲ, ನೀರಸ ಅಂತ ಅನಿಸಲ್ಲ, ಆತನ ಭಾವನೆಗಳನ್ನು ವಿಸ್ತರಿಸುತ್ತೆ, ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ. ಯಾವುದು? ಲಲಿತ ಪ್ರಬಂಧ. ಓಕೆ, ಪಾಠ ಪ್ರವೇಶವನ್ನು ನೋಡೋಣ. ಪಾಠಕ್ಕಿಂತ ಮೊದಲು ಮನುಷ್ಯ ವಯಸ್ಸಾದಂತೆಲ್ಲ ತನ್ನ ಬಾಲ್ಯವನ್ನು ನೆನಪಿಸಿಕೊಳ್ಳತೊಡಗುತ್ತಾನೆ. ಮನುಷ್ಯ ವಯಸ್ಸಾದಂಗೆಲ್ಲ ಹಿಂದಿನದನ್ನು ನೆನಪು ಮಾಡ್ತಾ ಹೋಗ್ತಾನೆ. ಅದರಲ್ಲಿ ಬಾಲ್ಯದ ದಿನಗಳು ಬಹಳ ಸುಂದರವಾಗಿರುತ್ತವೆ. ಬಾಲ್ಯದ ದಿನಗಳು, ಯೌವನದ ದಿನಗಳು. ಹಾಗಾಗಿ ಮನುಷ್ಯ ಹಿಂದಿನ ದಿನಗಳನ್ನು ನೆನಪು ಮಾಡಿಕೊಳ್ಳದವರೇ ಇಲ್ಲ. ವಯಸ್ಸಾದಂಗೆಲ್ಲ ತನ್ನ ಬಾಲ್ಯವನ್ನು, ಮೊಮ್ಮಕ್ಕಳನ್ನು ನೋಡ್ತಾ, ಮಕ್ಕಳ ಆಟ ಆಡೋದನ್ನು ನೋಡ್ತಾ, ಅದು ಸಹಜವಾಗಿ ನಮ್ಮ ಬಾಲ್ಯ ಎಲ್ರಿಗೂ ಕೂಡ ನೆನಪಾಗೇ ಆಗುತ್ತೆ. ಬಾಲ್ಯಕಾಲದಲ್ಲಿ ಆಡುತ್ತಿದ್ದ ಆಟಗಳು, ಆಗ ಸಿಗುತ್ತಿದ್ದ ಸ್ವಾತಂತ್ರ್ಯ, ಅಜ್ಜಿ ಮನೆಯಲ್ಲಿ ಸಿಗುತ್ತಿದ್ದ ಸ್ವಚ್ಛಂದತೆ, ಇವೆಲ್ಲ ಮತ್ತೆಂದೂ ಆತನ ಜೀವನದಲ್ಲಿ ಮರಳಿ ಬಾರವು. ಇವತ್ತು ಉರುಳಿ ನಾಳೆ ಬರುತ್ತೆ, ಹೌದಾ? ಇವತ್ತಿನದು ಮತ್ತೆ ನಮಗೆ ಮರಳಿ ಸಿಗೋದಿಲ್ಲ. ಕಾಲ ಉರುಳ್ತಾನೆ ಇರುತ್ತೆ. ಸಣ್ಣವರಿದ್ದಾಗ ಆಡಿರ್ತಕ್ಕಂಥ ಆಟಗಳು, ಆ ಸ್ವಾತಂತ್ರ್ಯ, ರಜಾ ದಿನಗಳಲ್ಲಿ ಅಜ್ಜಿ ತಾತನ ಮನೆಗೆ ಹೋಗೋದು, ಅಲ್ಲಿ ಸ್ವಚ್ಛಂದವಾಗಿ ಆಡುವಂತಹ ಆಟ, ಇವು ಯಾವುದು ಕೂಡ ಮತ್ತೆ ಒಂದು ಸಾರಿ ಹೋಯಿತು ಅಂತಂದರೆ ಅದು ಮತ್ತೆ ಸಿಗೋದಿಲ್ಲ. ದ ರಾ ಬೇಂದ್ರೆಯವರು ಹೇಳಿದ್ದಾರೆ ಬೆಳಗು ಜಾವ ಎನ್ನುವಂತಹ ಪದ್ಯದಲ್ಲಿ, ಮರ ಬಾನ್ ಹೋಗರಲ್ಲುಂಟು, ಮರ ಚಿಗುರಲ್ಲುಂಟು, ಬರಬಹುದೇ ಸುಗ್ಗಿ ಮತ್ತೆ. ಜೀವನ, ಯೌವನ, ಕಳೆದು ಹೋಗಿರ್ತಕ್ಕಂಥ ದಿನಗಳು ಮತ್ತೆ ಬರೋದಕ್ಕೆ ಸಾಧ್ಯವಿಲ್ಲ. ಪ್ರಕೃತಿಯಲ್ಲಿ ಹಗಲಾದ್ಮೇಲೆ ರಾತ್ರಿ ಆಗುತ್ತೆ, ರಾತ್ರಿ ಆದಮೇಲೆ ಹಗಲಾಗುತ್ತೆ. ಇದು ಮರುಕಳಿಸ್ತಾನೆ ಇರುತ್ತೆ. ಗಿಡಗಳು ಎಲೆಗಳು ಉದುರುತ್ತೆ ಮತ್ತು ಚಿಗಿಯುತ್ತೆ, ಹೌದಾ? ಬೆಳಕಾಗುತ್ತೆ, ಕತ್ತಲಾಗುತ್ತೆ. ಆದರೆ ಮನುಷ್ಯನ ಜೀವನ ಪ್ರತಿ ದಿನಗಳು ಮುಂದೆ ಹೋದಂಗೆಲ್ಲ ಮತ್ತೆ ಹಿಂದೆ ಬರಲಿಕ್ಕೆ ಸಾಧ್ಯವಿಲ್ಲ, ಮರುಕಳಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಸ್ತುತ ಪ್ರಬಂಧವು ಬಾಲ್ಯಕಾಲದ ಆ ಮಧುರ ನೆನಪುಗಳನ್ನು ಮೆಲುಕು ಹಾಕುತ್ತೆ. ಇಲ್ಲಿ ಲೇಖಕರ ಮಧುರ ನೆನಪುಗಳನ್ನು ಮೆಲುಕು ಹಾಕುತ್ತೆ, ಹೌದಾ? ನೆನಪು ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇದನ್ನು ಓದ್ತಾ ಇದ್ದರೆ ನಮ್ಮ ಬಾಲ್ಯದ ದಿನಗಳೂ ಕೂಡ ನೆನಪಾಗ್ತಾ ಹೋಗುತ್ತೆ. ಪ್ರತಿಯೊಬ್ಬರು ಕೂಡ ಆ ಬಾಲ್ಯಕ್ಕೆ ತಿರುಗು ಬಿಡ್ತಾರೆ. ಕನ್ನಡ ಸಾಹಿತ್ಯದಲ್ಲಿ ಲಲಿತ ಪ್ರಬಂಧ ಎಂಬುದು ಒಂದು ಸಾಹಿತ್ಯದ ಪ್ರಕಾರ ಆಗಿದೆ. ಇದರಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಆರಿಸಿಕೊಂಡು ಲೇಖಕರು ವಿವರಿಸುತ್ತಾ ಹೋಗುತ್ತಾರೆ. ಒಂದು ವಿಷಯವನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಳ್ತಾರೆ ಲೇಖಕರು, ಆಮೇಲೆ ಅದ್ರ ಬಗ್ಗೆ ವಿವರಣೆ ನೀಡ್ತಾ ಹೋಗ್ತಾರೆ, ವಿಸ್ತಾರ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ವೈಯಕ್ತಿಕ ಅನುಭವಗಳು, ಅಭಿಪ್ರಾಯಗಳು ಕೂಡ ಸೇರಿಕೊಳ್ಬೋದು. ನಮ್ಮ ಅಭಿಪ್ರಾಯಗಳು, ನಮ್ಮ ಅನುಭವನೂ ಕೂಡ, ಹಿಂದೆ ಆಗಿರ್ತಕ್ಕಂಥ ಅನುಭವಗಳು, ನಮ್ಮ ಅಭಿಪ್ರಾಯಗಳನ್ನು ಕೂಡ ಆ ಲಲಿತ ಪ್ರಬಂಧದಲ್ಲಿ ಸೇರಿಸಿ ಹೇಳ್ಬೋದು. ಲಲಿತ ಪ್ರಬಂಧದ ಭಾಷೆ ನೌರಾಗಿರುತ್ತೆ ಅಂದರೆ ಸುಂದರವಾಗಿರುತ್ತೆ ಅಂತ. ಲಲಿತ ಪ್ರಬಂಧವನ್ನು ಓದಿದಾಗ ಓದುಗನ ಮನಸ್ಸಿನಲ್ಲಿ ಒಂದು ಹಿತಕರವಾದ ಭಾವನೆ ಹುಟ್ಟಬೇಕು. ಲಲಿತ ಪ್ರಬಂಧ ಹೇಗಿರಬೇಕಂದ್ರೆ ಓದುಗನ ಮನಸ್ಸಿನಲ್ಲಿ ಹಿತ, ಸಂತೋಷ, ನೆಮ್ಮದಿ, ಉಲ್ಲಾಸ ಉಂಟಾಗಬೇಕು ಅಂತ. ಆತನ ಮನಸ್ಸು ಕಲ್ಪನೆಗಳಲ್ಲಿ ತೇಲಾಡಬೇಕು. ಅಂದರೆ ಅವರನ್ನೂ ಕೂಡ ಆ ವಸ್ತು ವಿಷಯಕ್ಕೆ ಕರೆದುಕೊಂಡು ಹೋಗ್ಬಿಡ್ಬೇಕು ಅಂತ. ಈಗ ಉದಾಹರಣೆಗೆ ಇಲ್ಲಿ ಅಂಗಳದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಬಾಲ್ಯ ಜೀವನದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಇದನ್ನು ಓದ್ತಾ ಎಲ್ಲರನ್ನೂ ಕೂಡ ಹಿಂದಿನ ಬಾಲ್ಯ ಜೀವನಕ್ಕೆ ಕರೆದುಕೊಂಡು ಹೋಗಬೇಕು ಅಂತ. ಪ್ರಸ್ತುತ ಪ್ರಬಂಧದಲ್ಲಿ ಅಜ್ಜಿ ಮನೆಯ ಅಂಗಳದ ಬಗ್ಗೆ ಲೇಖಕರು ನೌರಾದ ಭಾಷೆಯಲ್ಲಿ ತಮ್ಮ ಲಹರಿಯನ್ನು ಹರಿಸಿದ್ದಾರೆ. ನೋಡಿ ಇಲ್ಲಿ, ತಮ್ಮ ಅಜ್ಜಿ ಮನೆಯ ಅಂಗಳದಲ್ಲಿ ತಾವು ಸಣ್ಣವರಿದ್ದಾಗ ಹೇಗಿತ್ತು, ಹೇಗಿಲ್ಲ, ಏನೇನು ಆಟ ಆಡ್ತಿದ್ವಿ, ಏನೆಲ್ಲ ನಡೀತಾ ಇತ್ತು, ಅದನ್ನು ನೆನಪು ಮಾಡಿಕೊಂಡು ಬರೀತಾ ಇದ್ದಾರೆ. ಅದು ಬಹಳ ಸುಂದರವಾದಂತಹ ಭಾಷೆಯಲ್ಲಿ ಅದೇನೋ ಲಹರಿಯನ್ನು ಹರಿಸಿದ್ದಾರೆ, ಒಂದು ಅಲೆಯನ್ನೇ ಎಬ್ಬಿಸಿದ್ದಾರೆ ಅಂತ ಹೇಳಬಹುದು. ಅಂಗಳ ಎನ್ನುವ ಪುಟ್ಟ ಜಾಗ ವೈವಿಧ್ಯಮಯ ವಿಷಯಗಳ ಆಶ್ರಯ ತಾಣ. ಅಂಗಳ ಎನ್ನುವಂಥದ್ದು ಅದು ಸಣ್ಣದು ಇರ್ಬೋದು, ದೊಡ್ಡದಿರ್ಬೋದು, ಅದು ಒಂದು ಸ್ಥಳ. ಇದು ಹಲವಾರು ಬೇರೆ ಬೇರೆ ವಿಷಯಗಳಿಗೆ ಒಂದು ಸಾಕ್ಷಿಯಾಗಿರುತ್ತೆ, ಆಶ್ರಯ ತಾಣವಾಗಿರುತ್ತೆ. ಅಂಗಳದಲ್ಲಿ ಆಟ ಆಡ್ಬೋದು, ಏನಾದರೂ ಹಪ್ಪಳ ಸಂಡಿಗೆಗಳನ್ನು ಮಾಡಿ ಒಣ ಹಾಕ್ಬೋದು, ಅಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ಬೋದು, ಹೌದಾ? ಹಲವಾರು
ವಿಷಯಗಳಿಗೆ ಸಾಕ್ಷಿಯಾಗಿರುತ್ತೆ. ಯಾವುದು? ಅಂಗಳ. ಮನೆಗೂ ಹೊರ ಪ್ರಪಂಚಕ್ಕೂ ಇರುವ ಸುಂದರ ಕೊಂಡಿ. ಮನೆಯ ಬಾಗಿಲು ಹೊಸ್ತಿಲನ್ನು ದಾಟಿದರೆ ಹೊರಗಡೆ ಇರುವಂಥದ್ದು ಅಂಗಳ, ಆ ಹೊಸ್ತಿಲನ್ನು ಮುಂದೆ ದಾಟಿದರೆ ಇರುವಂಥದ್ದು ಮನೆ. ಹೌದಾ? ಅಂದರೆ ಇದು ಒಂದು ಮನೆಗೆ ಮತ್ತು ಹೊರಗಿನ ಪ್ರಪಂಚಕ್ಕೆ ಇರುವಂತಹ ಒಂದು ಕೊಂಡಿ ಅಂಗಳ ಆಗೈತಿ. ಮನೆಯೆಂಬ ಆಶ್ರಯದಿಂದ ಜಗತ್ತೆಂಬ ಜಾಲಕ್ಕೆ ಕಾಲಿಡಬೇಕೆಂದರೆ ಮೊದಲು ಮೀರಬೇಕಾದದ್ದು ಅಂಗಳವನ್ನೇ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಆ ಜಗತ್ತು ಎನ್ನುವಂಥ, ಪ್ರಪಂಚ ಎನ್ನುವಂತಹ, ನೀನು ಎಲ್ಲಾದರೂ ಹೋಗು, ಶಾಲೆ, ಕಾಲೇಜು ಅಥವಾ ಮಾರ್ಕೆಟ್ಗೆ ಹೋಗು, ಸಂತೆಗೆ ಹೋಗು, ಎಲ್ಲಿ ಹೋದ್ರೂ ಕೂಡ ಆ ಅಂಗಳವನ್ನು ನೀನು ದಾಟಿಯೇ ಹೋಗಬೇಕು. ಆ ಅಂಗಳವನ್ನು ನೀನು ಮೀರಿಯೇ ಹೋಗಬೇಕು. ಆ ಅಂಗಳದೊಳಗೆ ಕಾಲಿಟ್ಟೇ ನೀನು ಹೊರಗಡೆ ಹೋಗಬೇಕು. ಒಳಗೆ ಕಾಲಿಡುವವನಿಗೆ ಎಲ್ಲ ಕೊಳೆಯನ್ನು ಕೊಡವಿ ಸಾಗಲು. ಹೊರಗಡೆಯಿಂದ ಮನೆ ಒಳಗಡೆ ಬರಬೇಕಾದ್ರೆ ಆ ಅಂಗಳವನ್ನು ದಾಟಿನೇ ಬರಬೇಕು. ಆ ಅಂಗಳವನ್ನು ದಾಟಿ ಮನೆಗೆ ಬರುವವರು ಏನು ಮಾಡ್ತಾರೆ? ಹೊರಗಡೆಯಿಂದ ಕೊಳೆಯಾಗಿರುತ್ತಲ್ಲ, ಕಾಲನ್ನು ಎಲ್ಲ ಮ್ಯಾಟ್ ಮೇಲೆಲ್ಲ ಒರೆಸಿ ಕಾಲನ್ನು ತೊಳ್ಕೊಂಡು ಮುಖ ತೊಳ್ಕೊಂಡೇ ಒಳಗಡೆ ಕಾಲಿಡ್ತಾರೆ. ಎಲ್ಲ ಕೊಳೆಯನ್ನು, ಹೊರಗಡೆಯಿಂದ ಅಂಟಿಕೊಂಡಿರ್ತಕ್ಕಂತಹ ಧೂಳು ಕೊಳೆಯನ್ನು ಎಲ್ಲ ತೊಳೆದುಕೊಂಡೇ ಮನೆಗೆ ಬರ್ತಾರೆ. ಹಾಗೆ ಮನೆಯಿಂದ ಹೊರಗಡೆ ಅಂಗಳಕ್ಕೆ ಕಾಲಿಡುವವರು ಹೊರಗೆ ನಡೆಯುವವನಿಗೆ ಎಲ್ಲ ಸರಿಯಾಗಿದೆಯೇ ಎಂದು ನೋಡಿಕೊಳ್ಳಲು ಅಂಗಳವೇ ಜಾಗ. ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂದರೆ ಏನೋ ನೀಟಾಗಿ ರೆಡಿಯಾಗಿ ಯಾವುದೋ ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ. ಮನೆಯಿಂದ ಹೊರಗಡೆ ನೀಟಾಗಿ ರೆಡಿಯಾಗಿ ಬಂದು ಎಲ್ಲ ಸರಿಯಾಗಿದೆನಾ ಅಂದ್ಕೊಂಡು ಅಂಗಳದಲ್ಲಿ ಎಲ್ಲ ನೋಡಿಕೊಂಡು ಹೋಗ್ತಾರೆ. ಹೊರಗಡೆಯಿಂದ ಒಳಗಡೆ ಬಂದರೆ ಎಲ್ಲ ಧೂಳು ಕೊಳೆಯನ್ನು ಅಂಗಳದಲ್ಲಿ ಎಲ್ಲ ಜಾಡಿಸಿ ಒರೆಸಿ ಒಳಗಡೆ ಹೋಗ್ತಾರೆ. ಅಂದರೆ ಎಲ್ಲ ಕೆಲಸ ಕಾರ್ಯಗಳು ಅಂಗಳದಲ್ಲಿ ನಡೆಯುತ್ತವೆ ಅಂತ. ಮೊದಲು ಕತ್ತಲಾಗುವುದು ಮನೆಯೊಳಕ್ಕಾದರೆ ಮೊದಲು ಬೆಳಕಾಗುವುದು ಅಂಗಳಕ್ಕೆ. ಮೊದಲು ಕತ್ತಲಾಗೋದು ಮನೆಯ ಒಳಗಡೆ ಆಗಿತ್ತು ಅಂದರೆ ಮನೆಯ ಒಳಗಡೆ ಫಸ್ಟ್ ಕತ್ತಲಾಗತ್ತೆ. ಆಮೇಲೆ ಮನೆಯ ಹೊರಗಡೆ ಏನಾಗುತ್ತೆ? ಮೊದಲು ಬೆಳಕಾಗತ್ತೆ. ಹೌದಾ? ಬೆಳಕು ಬೀಳೋದು, ಬೆಳಕು ಮೂಡೋದು ಮೊದಲು ಮನೆಯ ಅಂಗಳದಲ್ಲಿನೇ. ಕತ್ತಲಾಗೋದು ಮೊದಲು ಮನೆಯ ಒಳಗಡೆನೇ ಕತ್ತಲಾಗತ್ತೆ. ಹುಟ್ಟಿನ ಸಂಭ್ರಮಕ್ಕೆ ಒಳಮನೆ ಸಾಕ್ಷಿಯಾದರೆ. ಹುಟ್ಟಿನ ಸಂಭ್ರಮಕ್ಕೆ ಒಂದು ಮಗು ಹುಟ್ಟಿತು ಅಂತಂದರೆ ಆ ಮನೆಯೊಳಗೆ ಹುಟ್ಟಿರುವಂತಹ ಮಗು, ಆ ಮಗುವಿನ ಸಂಭ್ರಮ, ಆ ಮಗುವಿನ ನಗು, ಒಂದು ಕಾರ್ಯಕ್ರಮ, ತೊಟ್ಟಿಲು ಕಾರ್ಯ ಎಲ್ಲದೂ ಕೂಡ ಆ ಸಂಭ್ರಮ ಎಲ್ಲಿ ನಡೆಯುತ್ತೆ? ಮನೆಯ ಒಳಗಡೆ ನಡೆಯುತ್ತೆ. ಹುಟ್ಟಿನ ಕಾರ್ಯ ಎಲ್ಲಿ ಸಾಕ್ಷಿಯಾಗಿರುತ್ತೆ? ಮನೆಯ ಒಳಗಡೆ ಸಾಕ್ಷಿಯಾದರೆ ಸಾವಿನ ಸೂತಕಕ್ಕೆ ಅಂಗಳವೇ ಆಶ್ರಯ. ನೋಡಿ, ಒಬ್ಬ ವ್ಯಕ್ತಿ ಹುಟ್ಟಿದಾಗ ಮನೆಯ ಒಳಗಡೆ ಹುಟ್ಟುತ್ತಾನೆ. ಮನೆಯ ಒಳಗಡೆನೇ ಎಲ್ಲ ಕಾರ್ಯಗಳು ನಡೆಯುತ್ತವೆ. ಒಬ್ಬ ವ್ಯಕ್ತಿ ಹುಟ್ಟಿದಾಗ, ಒಂದು ಜೀವಿ ಹುಟ್ಟಿದಾಗ ಮನೆಯ ಒಳಗಡೆನೇ ಎಲ್ಲ ಕಾರ್ಯಗಳು ನಡೆಯುತ್ತವೆ. ಅದೇ ವ್ಯಕ್ತಿ ಸತ್ತಾಗ ಏನೋ ಆ ಮನೆಯ ಅಂಗಳ, ಆ ಒಂದು ದೇಹಕ್ಕೆ ಸ್ನಾನ ಮಾಡಿಸೋದಾಗಲಿ, ಒಂದು ಎಲ್ಲ ಕಾರ್ಯಗಳನ್ನು ಮಾಡೋದಾಗಲಿ, ಆ ಸೂತಕ ಅಂಗಳವೇ ಆಶ್ರಯ ಆಗಿರುತ್ತೆ. ಸಾವಿನ ಸೂತಕಕ್ಕೆ, ಸೂತಕ ಅಂದರೆ ಮೈಲಿಗೆ ಅಂತ, ಸಾವಿನ ಸೂತಕಕ್ಕೆ ಅಂಗಳನೇ ಆಶ್ರಯ ಆಗಿರುತ್ತೆ. ಒಳಗೆ ಯಾರು ಹೇಗೋ ಆದರೆ ಬಯಲಂತ ಅಂಗಳಕ್ಕೆ ಎಲ್ಲರೂ ಸಮಾನರೇ. ಇಲ್ಲಿ ಮನೆಯೊಳಗಡೆ ಹೇಗಿರ್ತಾರೋ ಏನೋ, ಆದರೆ ಆ ಅಂಗಳದಲ್ಲಿ ಬಂದಾಗ ಎಲ್ಲರೂ ಕೂಡ ಏನಾಗಿರ್ತಾರೆ? ಸಮಾನರಾಗಿರ್ತಾರೆ. ಯಾವ ಭೇದ ಭಾವನೂ ಕೂಡ ಇಲ್ಲ. ಆಳು ಅರಸನೂ ಜೊತೆಗೆ ನಿಂತು ಮಾತನಾಡಲು ಅಂಗಳದಲ್ಲಿ ಮಾತ್ರ. ಅರಸ ಆಗಿರ್ಬೋದು, ಒಬ್ಬ ಸೇವಕ ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಲ್ಲಿ ಜೊತೆಗೆ ನಿಂತು ಮಾತನಾಡೋದು ಎಲ್ಲಿ? ಅಂಗಳದಲ್ಲಿ ಮಾತ್ರ ಸಾಧ್ಯ. ಮನೆಯೇ ಮೊದಲು ಪಾಠಶಾಲೆಯಾದರೆ ಅಂಗಳವೇ ಮೊದಲ ಮೈದಾನ. ಮನೆಯಲ್ಲಿ ಪಾಠಗಳನ್ನು ಹೇಳಿಕೊಟ್ರೆ ಪಾಠಕ್ಕೆ ಮನೆ ಮೊದಲು ಶಾಲೆ ಆಯಿತು ಅಂದರೆ ಆಟಕ್ಕೆ ಅಂಗಳನೇ ಮೊದಲ ಶಾಲೆಯಾಗಿದೆ. ಹೌದಾ? ಮಾನಸಿಕವಾಗಿ ಬೇಕಾಗಿರ್ತಕ್ಕಂಥ ಬುದ್ಧಿಮತ್ತೆ ಎಲ್ಲ ಬೆಳೆಯೋದು ಮನೆಯಲ್ಲಿ ಆದರೆ, ದೇಹಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿ, ಸಾಮರ್ಥ್ಯ, ಬಲಾಢ್ಯತೆ ಎಲ್ಲಿ ಸಿಗುತ್ತೆ? ಮೈದಾನದಲ್ಲಿ, ಅಂಗಳದಲ್ಲಿ ಆಟ ಆಡೋದ್ರಿಂದ ಸಿಗುತ್ತೆ.
ಮುಂದುವರೆದು ಲೇಖಕರು ಹೇಳ್ತಿದ್ದಾರೆ, ಬೇಸಿಗೆಯು ನನ್ನ ಅಜ್ಜನ ಮನೆಯ ಸಕಲ ಆಟಗಳಿಗೂ ಅಂಗಳವೇ ಹೆಡ್ ಆಫೀಸ್ ಆಗಿತ್ತು. ನೋಡಿ ಇಲ್ಲಿ ಬೇಸಿಗೆ ರಜಾ ಬಂತಂದರೆ ಮಕ್ಕಳಿಗೆ ಊರಿಗೆ ಹೋಗೋದು ಸಂಭ್ರಮ. ಸ್ಕೂಲಿಗೆ ಹೋಗಿ ಓದು ಬರೆದು ಎಲ್ಲ ಬೇಜಾರಾಗಿ ಹೋಗ್ಬಿಟ್ಟಿರುತ್ತೆ. ಮಕ್ಕಳಿಗೆ ಅಜ್ಜನ ಮನೆ ಅಜ್ಜಿ ಮನೆ ಅಂದರೆ ಸಂತೋಷನೇ ಸಂತೋಷ. ಮೂಲ ಮನೆ ಹಳ್ಳಿಗಳಲ್ಲಿ ಇರುತ್ತೆ. ಎಲ್ಲರೂ ವಿದ್ಯಾಭ್ಯಾಸ ವೃತ್ತಿ ನೌಕರಿ ಸಲುವಾಗಿ ಬೇರೆ ಬೇರೆ ಸಿಟಿಗಳಲ್ಲಿ ಹೋಗಿರ್ತಾರೆ. ರಜಾ ಬಿಟ್ಟಾಗ ಎಲ್ಲರೂ ಬಂದು ಅಜ್ಜ ಅಜ್ಜಿ ಮನೆಗೆ ಸೇರ್ತಾರೆ. ಎಲ್ಲರೂ ಬಂದು ಸೇರ್ತಾ ಇರ್ತಾರೆ. ಹಾಗಾಗಿ ಅದು ಏನಾಗಿರುತ್ತೆ, ಹೆಡ್ ಆಫೀಸ್ ಆಗಿರುತ್ತೆ. ಎಲ್ಲರೂ ಬೇರೆ ಬೇರೆ ಊರಲ್ಲಿ ನೆಲೆಸುವಂತಹ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬರ್ತಾ ಇರ್ತಾರೆ. ಅವರಿಗೆಲ್ಲ ಅದು ಅಂಗಳನೇ ಏನಾಗಿ ಹೋಗ್ಬಿಟ್ಟಿರುತ್ತೆ. ಎಲ್ಲ ಆಟಗಳನ್ನು ಆಡ್ತಾ ಇರ್ತಾರೆ. ಎಲ್ಲರೂ ಸೇರ್ತಾರೆ, ಸಂತೋಷ ಪಡ್ತಾರೆ. ನೋಡಿ ಇಲ್ಲಿ ಕಣ್ಣ ಮುಚ್ಚಾಲೆಯಿಂದ ತೊಡಗಿ ಕಂಬಾಟದವರೆಗೂ ಅಂಗಳವೇ ನಮ್ಮ ಆಡುಂಬು. ನಮ್ಮ ಕೈಯ ನುಣುಪೆಲ್ಲ ಆ ಐಸ್ಪೈಸ್ ಆಡುವ ಕಂಬಗಳಿಗೆ ಮೆತ್ತಿಕೊಂಡು ಕಂಬಗಳ ಒರಟೆಲ್ಲ ನಮ್ಮ ಕೈಗಂಟಿಕೊಳ್ಳುವಷ್ಟು ಅಲ್ಲೇ ಆಟವಾಡುತ್ತಿದ್ದೆವು. ನೋಡಿ ಎಲ್ಲರೂ ಸೇರಿಬಿಟ್ಟಿರ್ತಾರ. ಖುಷಿಯೋ ಖುಷಿ. ಅದರಲ್ಲಿ ಸಿಟಿಗಳಲ್ಲಿ ಮಕ್ಕಳನ್ನು ಹೆಚ್ಚು ಹೊರಗಡೆ ಬಿಡೋದಿಲ್ಲ, ಫ್ರೀಯಾಗಿರೋದಕ್ಕೆ ಬಿಡೋದಿಲ್ಲ. ಇಲ್ಲಿ ಆದರೆ ಏನೋ ರಜದಲ್ಲಿ ಅಂಗಳ ಮುಂದೆ ದೊಡ್ಡದಿರುತ್ತೆ, ಕಣ್ಮುಂದೆ ಮಕ್ಕಳು ಆಡ್ತಾ ಇರ್ತಾರೆ, ಯಾವ ಭಯನೂ ಕೂಡ ಇರೋದಿಲ್ಲ. ಹಾಗಾಗಿ ಬೇರೆ ಬೇರೆ ತಮ್ಮ ತಮ್ಮ ಏರಿಯಾಗಳಲ್ಲಿ ತಮ್ಮ ತಮ್ಮ ಪ್ರದೇಶಗಳಲ್ಲಿ ಯಾವ್ಯಾವ ಆಟಗಳನ್ನು ಆಡ್ತಾ ಇದ್ದಾರೆ ಹೆಚ್ಚು ಪರಿಚಯ ಇದ್ದೇನೋ, ಮತ್ತು ಅಲ್ಲಿ ಹಳ್ಳಿಗಳಲ್ಲಿ ಯಾವ್ಯಾವ ಆಟ ಆಡ್ತಾರೆ ಅದು ಎಲ್ಲ ಆಟಗಳನ್ನು ಕೂಡ ಏನು ಮಾಡ್ತಾರೆ ಆ ಅಂಗಳದಲ್ಲಿ ಆಡ್ತಾ ಇರ್ತಾರೆ. ನೋಡಿ ಇಲ್ಲಿ ಕಣ್ಣು ಮುಚ್ಚಾಲೆ ಆಟ, ಕಂಬಾಟ ಮತ್ತು ಆಡುಂಬೋ ಅಂತಂದರೆ ಏನಿಲ್ಲಿ ಆಟದ ಬಯಲು ಅಂತ. ಎಲ್ಲವನ್ನ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಟವನ್ನು ಆಟದ ಬಯಲಿನಲ್ಲಿ ಆಡ್ತಾರೆ. ನೋಡಿ ಇಲ್ಲಿ ಕೈಯಲ್ಲಿರ್ತಕ್ಕಂತಹ ನುಣುಪೆಲ್ಲ ಕೈಯೆಲ್ಲ ಅಲ್ಲಿ ಆಡಿ ಆಡಿ ಏನಾಗಿರುತ್ತೆ, ಮಕ್ಕಳು ಹೆಚ್ಚು ಕೆಲಸ ಮಾಡಿರೋದಿಲ್ಲ, ಮಕ್ಕಳ ಕೈ ಬಹಳ ಮೃದುವಾಗಿರುತ್ತೆ. ಆದರೆ ಅಲ್ಲಿ ಆಡಿ ಆಡಿ ಏನಾಗಿರುತ್ತೆ, ಕೈಯೆಲ್ಲ ಆ ಮೃದುತ್ವ ಅನ್ನೋದು ಹೋಗ್ಬಿಟ್ಟಿರುತ್ತೆ. ಐಸ್ಪೈಸ್ ಆಡುವ ಕಂಬಗಳಿಗೆ ಮೆತ್ಕೊಂಡು ಆ ಮೃದುತ್ವ ಅನ್ನೋದು ಆ ಕಂಬಗಳಿಗೆ ಮೆತ್ಕೊಂಡು ಆ ಕಂಬದಲ್ಲಿರ್ತಕ್ಕಂತಹ ಒರಟೆಲ್ಲ ಏನಾಗಿ ಹೋಗ್ಬಿಟ್ಟಿರುತ್ತೆ, ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಅಂದರೆ ಅಲ್ಲಿ ದೇಹ ಏನಾಗುತ್ತೆ, ಮೃದು ಇರುವಂತಹ ದೇಹ ಒರಟಾಗಿರುತ್ತೆ, ಸೂಕ್ಷ್ಮ ಇರೋದು ದೇಹ ರಫ್ ಆಗುತ್ತೆ. ಅಲ್ಲಿ ಮಕ್ಕಳು ಸ್ಟ್ರಾಂಗ್ ಆಗ್ತಾ ಫಿಸಿಕಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ ಆಟ ಆಡಿದ ಹಾಗೆಲ್ಲ. ಒಂದಾಟ ಮುಗಿದ ಮೇಲೆ ಇನ್ನೊಂದು, ಕೂತು ಆಡುವ ಆಟ ಮುಗಿದರೆ ನಿಂತಾಟ ಮತ್ತು ಕುಣಿದಾಟ, ಚಪ್ಪರ ದೇಣಿಯೇ ಸಿಂಹಾಸನ, ಸೆಗಣಿ ಸಾರಿಸಿದ ನೆಲವೇ ವೇದಿಕೆ. ಒಂದಾಟ ಮುಗಿದ ಮೇಲೆ ಇನ್ನೊಂದು, ಹಾಗೆ ಲೈನಲ್ಲಿ ಸರಣಿಯ ಪ್ರಕಾರ ಒಂದರ ನಂತರ ಮತ್ತೊಂದು ಆಟ ಹಾಗೆ ಮುಂದುವರಿತಾನೆ ಇರುತ್ತೆ. ಕೂತ್ಕೊಂಡಾಡೋದು, ನಿಂತ್ಕೊಂಡಾಡೋದು, ಕುಣಿದಾಡೋದು, ಓಡಾಡೋದು, ಕಂಬದಾಟ, ಚಿಣಿದಂಡು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಆಟಗಳು ಎಲ್ಲವನ್ನೂ ಕೂಡ ಆಡ್ತಾರೆ. ಮಕ್ಕಳಿಗೆ ಊಟದ ಕಡೆಯೂ ಕೂಡ ಗಮನ ಇರೋದಿಲ್ಲ, ಯಾವುದ್ರ ಕಡೆಯೂ ಕೂಡ ಗಮನ ಇರೋದಿಲ್ಲ. ಅಷ್ಟೊಂದು ಸಂತೋಷದಿಂದ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಚಪ್ಪರ ದೇಣಿಯೇ ಸಿಂಹಾಸನ, ಅಲ್ಲಿ ಅಂಗಳದಲ್ಲಿ ಸಗಣಿಯನ್ನು ಸಾರಿಸಲಾಗಿರುತ್ತೆ. ಆ ಸಗಣಿ ಸಾರಿಸಿದ ನೆಲನೇ ವೇದಿಕೆಯಾಗಿರುತ್ತೆ. ಮೇಲೆ ಒಂದು ಚಪ್ಪರ ಹಾಕಲಾಗಿರುತ್ತೆ, ಇಲ್ಲ ಆ ಗಿಡನೋ ಅಥವಾ ಬಳ್ಳಿಯೋ ಚಪ್ಪರದ ರೀತಿಯಲ್ಲಿ ಇರುತ್ತೆ, ಅದೇ ಸಿಂಹಾಸನ. ಅಲ್ಲೇ ಏರಿಯ ಮೇಲೆ ಕೂತ್ಕೊಳ್ತಾರೆ. ಆ ಸಗಣಿ ಸಾರಿಸಿದ ನೆಲನೇ ವೇದಿಕೆ ಆಗಿರುತ್ತೆ. ಅಡಿಕೆಯ ದಬ್ಬೆಯೇ ಶಿವಧನಸ್ಸು, ವಜ್ರಾಯುಧ ಶಿವಾಜಿಯ ಕತ್ತಿ. ನಮ್ಮ ಕುಣಿತಕ್ಕೆ ಕಂಗಾಲಾಗುವ ಅಜ್ಜಿ ಕಷ್ಟಪಟ್ಟು ಸೆಗಣಿ ಸಾರಿಸಿದ ನೆಲವೆಲ್ಲ ಕಿತ್ತಿ ಹೋಯಿತು ಎಂದು ಬೈದರೆ ನಮಗೆ ಪರಮಾನಂದ. ಅಡಿಕೆ ಗಿಡವನ್ನು ಸೀಳಿ ಅದರಿಂದ ಧನಸ್ಸನ್ನು, ಬಿಲ್ಲು ಬಾಣವನ್ನು ಮಾಡಲಾಗ್ತಾ ಇತ್ತು, ವಜ್ರಾಯುಧವನ್ನು ಮಾಡಲಾಗ್ತಾ ಇತ್ತು, ಮತ್ತು ಕತ್ತಿಯನ್ನು ಮಾಡಲಾಗ್ತಾ ಇತ್ತು. ಹೀಗೆ ಮರಗಳ ಗಿಡಗಳ ಸಹಾಯ, ರೆಂಬೆ ಕೊಂಬೆ ತೊಗಟೆಯಿಂದಲೂ ಕೂಡ ಮಕ್ಕಳು ಒಟ್ಟಾರೆಯಾಗಿ ಅಲ್ಲಿ ಸಿಗುವಂತಹ ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳಿಂದನೇ ಆಟವನ್ನು ಆಡ್ತಾಯಿದ್ರು. ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ಲಾಸ್ಟಿಕ್ ಬೊಂಬೆಗಳು ಆ ಥರದ್ದು ಇಲ್ಲ. ಅದು ಎಲ್ಲ ಎಲ್ಲಿ ನಗರ ಪ್ರದೇಶಗಳಲ್ಲಿ. ಹಾಗೆ ಮಕ್ಕಳೆಲ್ಲ ಅಜ್ಜಿ ಅಜ್ಜ ಮನೆಯವರೆಲ್ಲ ಸಾರಿಸಿರ್ತಕ್ಕಂಥ ಆ ಸಗಣಿ ಆ ನೆಲವನ್ನೇ ಎಲ್ಲ ಸಾರಿಸಿರ್ತಾರಲ್ಲ, ಮಕ್ಕಳು ಆಟ ಆಡಿ 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 ಅದೆಲ್ಲ ಏನಾಗಿ ಹೋಗ್ಬಿಟ್ಟಿರುತ್ತೆ,
ಕಿತ್ತು ಹೋಗ್ಬಿಟ್ಟಿರುತ್ತೆ, ನೆಲ ಎಲ್ಲ ಕಿತ್ತು ಹೋಗ್ಬಿಟ್ಟಿರುತ್ತೆ. ಅಜ್ಜಿ ಏನು ಮಾಡ್ತಾರೆ, ಆ ನೆಲ ಕಿತ್ತೋದ ತಕ್ಷಣ, ಹಾಳಾದ ತಕ್ಷಣ ಮಕ್ಕಳು ಗಿಡ ಗಂಟೆಗಳನ್ನೆಲ್ಲ ಕಿತ್ತೋದು ಮಾಡಿದ ತಕ್ಷಣವೇ ಅಜ್ಜ ಅಜ್ಜಿ ಹಿರಿಯವರು, ಮನೆಯಲ್ಲಿರ್ತಕ್ಕಂಥ ಹಿರಿಯವರು ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಕ್ಕಳಿಗೆ ಆ ಹಿರಿಯರು ಬೈದರೆ ಖುಷಿ, ಅಜ್ಜಿಯ ಬೈಗುಳ ಅಲ್ಲಿ ಸಂತೋಷವನ್ನು ಕೊಡ್ತಾ ಇರುತ್ತೆ. ಕೋಪ ಬರೋದಿಲ್ಲ, ಸಂತೋಷ ಆಗುತ್ತೆ ಅಲ್ಲಿ ಮಕ್ಕಳಿಗೆ. ಏಕೆಂದರೆ ಮಾರನೆಯ ದಿನ ಸಗಣಿ ಸಾರಿಸುವ ಕೆಲಸ ಎಲ್ಲ ಆಟಗಳಿಗೂ ಮಿಗಿಲು. ಕೊಟ್ಟಿಗೆಯಿಂದ ಸಗಣಿ ಬಾಚಿ ತಂದು ಅದನ್ನು ಬಕೆಟ್ನಲ್ಲಿ ಕಲಸಿ ಅದಕ್ಕೆ ಹಳೆಯ ಬ್ಯಾಟರಿ ಸೆಲ್ಲು ಗುದ್ದಿ ಒಳಗಿನ ಪುಡಿ ತುಂಬಿ ಅಂಗಳದ ತುಂಬ ಸೆಗಣಿ ನೀರು ಚೆಲ್ಲಿ ಗುಡಿಸುವ ಮಜವೇ ಬೇರೆ. ಖುಷಿ ಯಾಕಾಗ್ತಾ ಇತ್ತು, ಆನಂದ ಯಾಕಾಗ್ತಾ ಇತ್ತು, ಅಂಗಳ ಎಲ್ಲ ಕಿತ್ತೋಗ್ಬಿಟ್ಟಿರ್ತಾ ಇತ್ತು ಆಟವನ್ನು ಆಡಿ ಆಡಿ ಆಡಿ. ಅದಕ್ಕೋಸ್ಕರ ಅಜ್ಜಿ ಬೈತಾಯಿದ್ರು. ಅಜ್ಜಿ ಬೈದರೆ ಖುಷಿ, ಮತ್ತು ಏನಲ್ಲಿ ಅವ್ರು ಮಾಡಿರೋದೆಲ್ಲ ಕಿತ್ತೋಗಿದ್ದೆ ಎಲ್ಲ ನೀವೇ ಮಾಡಿರಿ ಅಂತ ಅಲ್ಲಿ ಮಕ್ಕಳಿಗೆ ಸಗಣಿ ಸಾರಿಸುವಂಥ ಕೆಲಸವನ್ನು ಎಲ್ಲ ಹಚ್ತಾಯಿದ್ರು. ಅದು ಮಕ್ಕಳಿಗೆ ಇನ್ನೂ ಖುಷಿಯನ್ನು ಕೊಡ್ತಾಯಿದ್ರು. ಈ ಸಗಣಿ ಸಾರಿಸುವ ಕೆಲಸ ಅಂದರೆ ಮಕ್ಕಳಿಗೆ ಅಷ್ಟೊಂದು ಇಷ್ಟ, ಎಲ್ಲ ಆಟಗಳಿಗಿಂತಲೂ ತುಂಬ ಇಷ್ಟ ಆಗಿತ್ತು. ದನದ ಕೊಟ್ಟಿಗೆಯಿಂದ ಸಗಣಿಯನ್ನು ತೊಗೊಂಡು ಬಂದು ಅದನ್ನು ಬಕೆಟಲ್ಲಿ ಹಾಕಿ ನೀರಿನಲ್ಲಿ ಕಲಸಿ, ಹಾಗಿದ್ದರೆ ಅಲ್ಲಿ ಅಂಗಳ ಕಿತ್ತೋಗಿದ್ದರೆ ಅದಕ್ಕೆ ಹಳೆ ಬ್ಯಾಟ್ರಿ ಸೆಲ್ಲು ಕಲ್ಲು ಅಥವಾ ಪುಡಿ ಏನಾದರೂ ಹಾಕಿ ಅದನ್ನು ಆ ನೆಲವನ್ನು ಗಟ್ಟಿ ಮಾಡಿ ನಂತರ ಏನು ಮಾಡಬೇಕಿತ್ತು, ಸಗಣಿಯನ್ನು ಸಾರಿಸ್ಬೇಕಾಗ್ತಾ ಇತ್ತು. ಇದು ಬಹಳ ಮಕ್ಕಳಿಗೆ ಇಷ್ಟ ಆಗ್ತಾಯಿತ್ತು. ಅದರ ಮಜನೇ ಬೇರೆ. ಇಂಥದ್ದನ್ನು ನಗರ ಪ್ರದೇಶಗಳಲ್ಲಿ ನೋಡಿರೋದಿಲ್ಲ. ನಗರಗಳಲ್ಲಿ ಏನು ರೆಡಿಮೇಡು ಪೌಡರ್ ಸಿಗುತ್ತೆ, ಅದನ್ನು ನೀರಲ್ಲಿ ಕಲಸಿ ಹಾಕಿಬಿಡ್ತಾರೆ, ಆರ್ಟಿಫಿಷಿಯಲ್. ಆದರೆ ಹಳ್ಳಿಗಳಲ್ಲಿ ಇದೆಲ್ಲ ಏನು ನ್ಯಾಚುರಲ್ ಸೆಗಣಿಯಿಂದ ಅಂಗಳವನ್ನು ಸಾರಿಸ್ತಾರೆ. ಇದು ಮಕ್ಕಳಿಗೆ ಬಹಳ ಮಜಾ. ಇದನ್ನು ತಮ್ಮೂರಲ್ಲಿ ನೋಡಿರೋದಿಲ್ಲ, ಹಾಗಾಗಿ ಬಹಳ ಇಷ್ಟ ಆಗ್ತಾಯಿತ್ತು. ಪಾಠ ದೊಡ್ಡದಾಗಿರೋದ್ರಿಂದ ಒಂದೇ ವಿಡಿಯೋದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ 2 ವಿಡಿಯೋಗಳನ್ನು ಮಾಡ್ತೀನಿ. ಇದೊಂದು ಪ್ಯಾರಾಗ್ರಾಫ್ ಹೇಳಿ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಉಳಿದ ಭಾಗವನ್ನು ಪಾರ್ಟ್ 2 ಅಲ್ಲಿ ನೋಡ್ರಿ. ಅಂಗಳಕ್ಕೆ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು ಆಗ್ತಾಯಿದ್ವು. ಒಂದೊಂದು ಕಾಲಕ್ಕೆ ಮಳೆಗಾಲದಲ್ಲಿ ಅಂಗಳದಲ್ಲಿ ಆಟ ಆಡ್ತಕ್ಕಂಥ ಆಟಗಳು ಬೇರೆ, ಅಲ್ಲಿ ನಡೆಯುವಂತಹ ಕಾರ್ಯಗಳು ಬೇರೆ. ಹಾಗೆಯೇ ಬೇಸಿಗೆ ಕಾಲ ಬಂದಾಗ ಅದು ಬೇರೆಯಾಗಿರುತ್ತೆ. ನೋಡಿ, ಇಲ್ಲಿ ಮೇ ತಿಂಗಳು, ಏಪ್ರಿಲ್ ಮೇ ತಿಂಗಳಲ್ಲಿನೇ ರಜಾ ಇರೋದು. ಮಕ್ಕಳು ಬರ್ತಾರೆ ಅಜ್ಜ ಅಜ್ಜಿ ಮನೆಗೆ. ಅಲ್ಲಿ ಸಾಕಷ್ಟು ಬಿಸಿಲನ್ನು ಕಾಣ್ತೀವಿ ಆ ತಿಂಗಳಲ್ಲಿ. ಮೇ ತಿಂಗಳು ಬಂತೆಂದರೆ ಅಂಗಳಕ್ಕೆ ಭರ್ಜರಿ ಕೆಲಸ. ಅಲ್ಲಿ ಕೆಲಸ ಪುರುಸೊತ್ತೇ ಇರೋದಿಲ್ಲ, ಸಮಯನೇ ಇರೋದಿಲ್ಲ. ಯಾಕಂದರೆ ಬಿಸಿಲುಗಾಲದಲ್ಲಿ ಮಾಡುವಂತಹ ಕೆಲಸಗಳನ್ನು ಆ ಕಾಲದಲ್ಲೇ ಮಾಡಬೇಕು. ಸೂರ್ಯನ ಬಿಸಿಲು ಶಾಖ ಇರುತ್ತೆ. ಹಾಗೆ ರಜದಲ್ಲಿನೇ ಎಲ್ಲರೂ ಸೇರಿರ್ತಾರೆ, ಎಲ್ಲರೂ ಸೇರಿ ಮಾಡುವಂತಹ ಕೆಲಸಗಳು ಕೂಡ ಇರುತ್ತೆ. ಹಪ್ಪಳ, ಸಂಡಿಗೆ, ಏನಾದರೂ ಕಾಳು ಕಡಿಗಳನ್ನು ಆ ಬಿಸಿಲಲ್ಲಿ ಒಣ ಹಾಕೋದು, ಹುಳ ಹತ್ತಿರೋದನ್ನು ಒಣ ಹಾಕೋದು, ಒಣಗಿಸೋದು, ಈ ಎಲ್ಲ ಕಾರ್ಯಗಳು ಯಾವಾಗ ಮೇ ತಿಂಗಳಿನಲ್ಲಿನೇ ನಡೆಯುತ್ತೆ. ಭರ್ಜರಿ ಕೆಲಸ ಜೋರಾಗಿ ನಡೀತಾ ಇರುತ್ತೆ. ಅಂಗಳದ ಕುರುಚಲು ಕಳೆಯನ್ನೆಲ್ಲ ಕೆತ್ತಿ ಅಂಗಳದಲ್ಲಿ ಬೆಳೆದಿರ್ತಕ್ಕಂಥ ಕಸ ಕಡ್ಡಿಗಳು, ಅನಾವಶ್ಯಕವಾಗಿ ಬೇಡದೇ ಇರುವಂತಹ ಸಸಿಗಳು, ಹುಲ್ಲು ಬೆಳೆದಿರೋದನ್ನು ಎಲ್ಲದನ್ನು ಕಿತ್ತಿ ಏನು ಮಾಡಲಾಗುತ್ತೆ, ಅಲ್ಲಿ ಸ್ವಚ್ಛಗೊಳಿಸಲಾಗುತ್ತೆ. ನೀಟಾಗಿ ಶೇವ್ ಮಾಡಿದ ಮುಖದಂತೆ ಫಳಫಳಿಸುವಂತೆ ಮಾಡಿ ಆಮೇಲೆ ಚಾಪೆಗಳೆಲ್ಲ ಹೊರಬರುತ್ತವೆ. ಅಲ್ಲಿ ಆ ಅಂಗಳವನ್ನೆಲ್ಲ ಸ್ವಚ್ಛ ಮಾಡಿ ಆ ಮೂಲೆ ಮುಂಗಟ್ಟುಗಳನ್ನು ಎಲ್ಲದನ್ನು, ಏನು ಕಸ ಕಡ್ಡಿ ಇರುತ್ತಲ್ಲ, ಸಣ್ಣ ಸಣ್ಣ ಗಿಡಗಳು, ಬೇಡದೇ ಇರುವಂತಹ ಸಸ್ಯಗಳು, ಕಳೆ ಏನು ಬೆಳೆದಿರುತ್ತಲ್ಲ ಅದೆಲ್ಲವನ್ನು ಕಿತ್ತಿ ನೀಟಾಗಿ ಮಾಡಲಾಗಿರುತ್ತೆ. ಅಂದರೆ ಹೇಗಾಗಿರುತ್ತೆ ಅಂತಂದರೆ, ಈ ಮುಖದಲ್ಲಿ ಆ ಗಡ್ಡ ಬೆಳೆದಿರುತ್ತಲ್ಲ, ಶೇವ್ ಮಾಡಿದಾಗ ಹೆಂಗೆ ನೀಟಾಗಿ ಕಾಣ್ತಾ ಇರುತ್ತೆ, ಮುಖ ಪಳಪಳ ಅಂತ ಹೊಳಿತಾ ಇರುತ್ತಲ್ಲ, ಹಾಗೆ ಅಂಗಳ ಆಗಿರುತ್ತೆ. ತದನಂತರ ಮನೆಯಲ್ಲಿ ಇರ್ತಕ್ಕಂಥ ಮೂಲೆ ಸೇರಿರ್ತಕ್ಕಂಥ ಚಾಪೆಗಳು ಎಲ್ಲವೂ ಕೂಡ ಹೊರಗಡೆ ಬರುತ್ತವೆ. ಕರಿದು ತಿನ್ನುವ, ಹುರಿದು ಮುಕ್ಕುವ ಸಕಲ ವಸ್ತುಗಳನ್ನು ಸಿದ್ಧಪಡಿಸುವ ಕಾಲ ತಾನೇ ಅದು. ನೋಡಿ, ಇಲ್ಲಿ ಎಲ್ಲ ವರ್ಷಕ್ಕೊಂದ್ಸರಿನೇ ತಯಾರಿ ಮಾಡ್ಕೊಳ್ಳೋದು. ಹಪ್ಪಳ, ಸಂಡಿಗೆ, ಕರಿದ ಪದಾರ್ಥಗಳು, ಹುರಿದು ತಿನ್ನುವಂತಹ ಪದಾರ್ಥಗಳನ್ನು. ಯಾಕೆ, ಅವುಗಳನ್ನು ಒಣಗಿಸೋದಕ್ಕೆ ಸಾಕಷ್ಟು ಬಿಸಿಲು ಇರುತ್ತೆ, ಪ್ರಖರವಾದಂತಹ ಬಿಸಿಲು ಇರುತ್ತೆ. ಹಾಗಾಗಿ ಅವು ಬಿಸಿಲಿಗೆ ಒಣಗಿ ಅವುಗಳನ್ನು ವರ್ಷಗಟ್ಟಲೆ ಏನು ಮಾಡಿ ಇಡ್ಬೋದು, ಸಂಗ್ರಹ ಮಾಡಿ ಇಡ್ಬೋದು. ಬೇಕಾದಾಗ ಕರೆದುಕೊಂಡು ತಿನ್ಬೋದು ಅಥವಾ ಹುರಿದುಕೊಂಡು ತಿನ್ಬೋದು. ಹಪ್ಪಳ ಸಂಡಿಗೆಗಳನ್ನು ಮಾಡುವ ಪಾಲಿನ ಅಮೋಘ ಮಿತ್ರ ಅಂಗಳ.
ನೋಡಿ ಇಲ್ಲಿ ಹಪ್ಪಳ ಸಂಡಿಗೆ ಈ ಎಲ್ಲ ಕೆಲಸಗಳು ಎಲ್ಲಿ ಪ್ರಾರಂಭವಾಗ್ತಾವು? ಅಂಗಳದಲ್ಲಿ. ಸಾಕಷ್ಟು ಸ್ಥಳ ಇರುತ್ತಲ್ಲ, ಹಾಗಾಗಿ ಅಂಗಳದಲ್ಲಿನೇ ಪ್ರಾರಂಭವಾಗ್ತಾವು. ಅದ್ರ ಜೊತೆಗೆ ನನ್ನಪ್ಪ ಪ್ರತಿ ವರ್ಷವೂ ಕರ್ತವ್ಯವೆಂಬಂತೆ ಹಲಸಿನಕಾಯಿ ಕೊಯ್ಯುವುದು. ಅದ್ರ ಮೇಲಕ್ಕೆ ಎಲ್ಲರೂ ಬಂದಿರ್ತಾರೆ, ನೆಂಟರೆಲ್ಲರೂ ಬಂದಿರ್ತಾರೆ, ಮಕ್ಕಳೆಲ್ಲ ಇರ್ತಾರೆ. ಹಾಗಾಗಿ ಲೇಖಕರ ತಂದೆಯವರು ಹಲಸಿನ ಮರದಿಂದ ಹಲಸಿನಕಾಯಿಯನ್ನು ಕೊಯ್ತಾ ಇದ್ದರು, ಅಲ್ಲಿ ಎಲ್ಲರೂ ತಿನ್ನಲಿ ಅನ್ನೋದಕ್ಕೋಸ್ಕರ. ಆಮೇಲೆ ನಾವು ಅಣ್ಣ ತಂಗಿ ಅಪ್ಪ ಸೇರಿ ಆ ಹಲಸಿನಕಾಯಿ ಮೈ ಹಿಸಿದು ಅಂಗಳದಲ್ಲಿ ಕೆತ್ತಿ ಸೋಳೆಗಳನ್ನು ಬಿಡಿಸುವುದು. ನೋಡಿ, ಆ ಹಲಸಿನ ಹಣ್ಣುಗಳನ್ನು ತಿನ್ನೋದು ಸುಲಭ, ಆದರೆ ಅದನ್ನು ಬಿಡಿಸೋದು ಭಾಳ ಕಷ್ಟ. ಅದು ಒಳಗಡೆ ಜಿಡ್ಡು ಜಿಡ್ಡಾಗಿ ಅಂಟಾಗಿ ಇರುತ್ತೆ, ಅದಕ್ಕೆ ಎಣ್ಣೆ ಹಚ್ಕೊಂಡು ಬಿಡಿಸೋದು ಬಹಳ ಕಷ್ಟ. ಹಾಗಾಗಿ ಅಲ್ಲಿ ಎಲ್ಲರೂ ಸೇರಿ ಏನು ಮಾಡ್ತಾಯಿದ್ರು ಅಂತಂದರೆ ಅದನ್ನು ಹಿಸುಕಿ ಅದರಲ್ಲಿರ್ತಕ್ಕಂಥ ಸೋಳೆ ಹಣ್ಣುಗಳನ್ನು ಬಿಡಿಸ್ತಾಯಿದ್ರು. ಅಮ್ಮ ಉಳಿದ ಸಕಲ ಸಂಸ್ಕಾರಗಳನ್ನು ನೆರವೇರಿಸಿ ಹಪ್ಪಳ ಮಾಡುವುದು ಹಲವು ವರ್ಷ ನಡೆದು ಬಂದ ಸಂಪ್ರದಾಯ. ನೋಡಿದ್ದು ಇದು ರಜದಲ್ಲಿ ಅಥವಾ ಮೇ ತಿಂಗಳಲ್ಲಿ ಹಪ್ಪಳ ಸಂಡಿಗೆಗಳನ್ನು ಮಾಡ್ತಕ್ಕಂಥದ್ದು ಬಹಳ ವರ್ಷದಿಂದ, ಶಾವಿಗೆಗಳನ್ನು ಮಾಡ್ತಕ್ಕಂಥದ್ದು ಬಹಳ ವರ್ಷಗಳಿಂದ ಒಂದು ರೀತಿಯ ಸಂಪ್ರದಾಯದ ಪ್ರಕಾರನ ಏನಾಗಿದೆ ನಡ್ಕೊಂಡು ಬಂದಿದೆ. ಆದರೆ ನಗರ ಪ್ರದೇಶಗಳಲ್ಲಿ ಈಗೆಲ್ಲ ಏನಾಗಿದೆ, ರೆಡಿಮೇಡ್ ಪಾಕೆಟಲ್ಲಿನೇ ಸಿಕ್ಬಿಡ್ತಾವೆ, ಅವುಗಳನ್ನು ಮಾಡುವಂಥ ಅವಕಾಶನೇ ಇರೋದಿಲ್ಲ, ಅದು ಮಾಡೋದಕ್ಕೂ ಕೂಡ ಬರೋದಿಲ್ಲ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರಿಗೆ. ಹಾಗೆ ಅಲ್ಲಿ ಬಿಸಿಲನ್ನೇ ಕಾಣೋದಿಲ್ಲ. ನಗರ ಪ್ರದೇಶದಲ್ಲಿ ಎಲ್ಲಿ ನೋಡಿದರೂ ನೆರಳು ಇರುತ್ತೆ, ಅಲ್ಲಿ ಬಿಸಿಲನ್ನೇ ಕಾಣೋದಿಲ್ಲ. ಬಿಸಿಲು ಇಲ್ಲದೇ ಅಲ್ಲಿ ಮಕ್ಕಳಿಗೆ ಬಿಸಿಲು ತಾಗದೇ ವಿಟಮಿನ್ ಡಿ ಕೊರತೆ, ಕ್ಯಾಲ್ಸಿಯಂ ಕೊರತೆ ಉಂಟಾಗುತ್ತೆ. ಆ ವಿಟಮಿನ್ ಡಿ ಕೊರತೆ ಉಂಟಾಗಿ ಆ ವಿಟಮಿನ್ ಸಲುವಾಗಿ ಏನು ಮಾಡಲಾಗುತ್ತೆ, ಮತ್ತೆ ಎಕ್ಸ್ಟರ್ನಲ್ ಔಷಧಿಗಳನ್ನು ತೆಗೆದುಕೊಳ್ತಾ ಇರ್ತಾರೆ. ಆದರೆ ಇದು ನ್ಯಾಚುರಲ್ ಆಗಿ ಹಳ್ಳಿಗಳಲ್ಲಿ ಸಿಗುತ್ತೆ. ನೋಡಿ, ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಹಿರಿಯರು ಹಪ್ಪಳ ಸಂಡಿಗೆಗೆ ಏನು ಬೇಕಾಗಿರುತ್ತಾ ತಯಾರಿ ಎಲ್ಲವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆ ಹಪ್ಪಳ ಸಂಡಿಗೆಗಳನ್ನು ಮಾಡಿ ಆ ಅಂಗಳದಲ್ಲಿ ಹಾಕಿ ಒಣಗೋದಕ್ಕೋಸ್ಕರ ಇಡ್ತಾರಲ್ಲ, ಅಲ್ಲಿ ಬಿಸಿಲಿಗೆ ನಾಯಿಗಳು ಅಥವಾ ಕಾಗಿಗಳು ಬಂದು ಅದನ್ನು ತಿನ್ನದಂತೆ ಹಾಳು ಮಾಡದಂತೆ ಅಲ್ಲಿ ಮಕ್ಕಳನ್ನು ಒಂದು ಕೋಲು ಕೊಟ್ಟು ಅದನ್ನು ಕಾಯೋದಕ್ಕೋಸ್ಕರ ಕೂಡಿಸಿರ್ತಾರೆ ಮಕ್ಕಳನ್ನು. ಅಲ್ಲಿ ಅವರು ನಾಯಿಗಳನ್ನು ಕಾಗೆಗಳನ್ನು ಓಡಿಸೋದು, ಅದರ ನೆಪದಲ್ಲಿನೇ ಅಲ್ಲಿ ಹಪ್ಪಳ ಸಂಡಿಗೆಗಳನ್ನು ತಿನ್ನುವಂತಹ ರುಚಿಯನ್ನು ನೋಡೋದು, ಆ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಸ್ವಕಾರ್ಯ ಮತ್ತು ಹೊಟ್ಟೆ ಕಾರ್ಯ ತಿನ್ನೋದು ಕೂಡ ಮಾಡ್ತಾ ಇರ್ತಾರೆ, ಕಾಗೆ ನಾಯಿಗಳನ್ನು ಓಡಿಸೋದನ್ನು ಕೂಡ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಹೇಳೋದು ಇದಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ ಅಂತ ಲೇಖಕರು ತಮ್ಮ ಹಳೆಯ ಒಂದು ಬಾಲ್ಯವನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ, ಹಳೆಯ ದಿನಗಳನ್ನು ಮತ್ತು ತಮ್ಮ ಅಂಗಳವನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ವರ್ಣಿಸೋದಕ್ಕೆ ಪದಗಳೇ ಇಲ್ಲ. ಆದರೆ ಇಂತಹ ಸಂದರ್ಭ ಸನ್ನಿವೇಶಗಳನ್ನು ಇವತ್ತು ಎಲ್ಲರೂ ಕಳೆದುಕೊಳ್ತಾ ಇದ್ದೀವಿ. ಇವು ಹಳ್ಳಿಗಳಲ್ಲೂ ಕೂಡ ಏನಾಗ್ತಾ ಇದ್ದವು, ದೂರ ಹೋಗ್ತಾ ಇದ್ದವು. ನಗರೀಕರಣ, ಕೈಗಾರೀಕರಣ, ಜಾಗತೀಕರಣ ಈ ಎಲ್ಲದರ ಪ್ರಭಾವ ಹಳ್ಳಿಗಳನ್ನು ಕೂಡ ಬಿಟ್ಟಿಲ್ಲ. ಇದು ಅತ್ಯಂತ ಒಂದು ದುಃಖಕರವಾದಂತಹ ವಿಷಯ. ನೋಡಿ, ಹೀಗೆ ಲೇಖಕರು ಕಾಲಕ್ಕೆ ತಕ್ಕಂತೆ ಏನೆಲ್ಲ ಕಾರ್ಯಗಳು ಆ ಅಂಗಳದಲ್ಲಿ ನಡೀತಾ ಇದ್ದವು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮೇ ತಿಂಗಳು ಮುಗೀತು, ನೆಕ್ಸ್ಟು ಮಳೆಗಾಲ ಬಂತಂದರೆ ಅಂಗಳದಲ್ಲಿ ಏನೆಲ್ಲ ಕೆಲಸಗಳು ಪ್ರಾರಂಭ ಆಗ್ತಾವು ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಇಲ್ಲಿವರೆಗೂ ಪಾಠನ ಗಮನ ಕೊಟ್ಟು ಕೇಳಿದ್ದಕ್ಕೆ, ಶಾಂತಿಯಿಂದ ತಾಳ್ಮೆಯಿಂದ ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.